ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ 21 ಜುಲೈ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿ ನಂತರ ಡೇ ಹೈನಲ್ಲಿ ನಮ್ಮ ಎಲ್ಲ ಇಂಡಸ್ಟ್ರೀಸ್ ಬಂದು ಕ್ಲೋಸಿಂಗ್ ನ ಕಂಡಿದ್ದಾವೆ. ನಿಫ್ಟಿ 122 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 669 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಪಾಸಿಟಿವ್ ಮೂಮೆಂಟಮ್ಗೆ ಕಾರಣ ಅಂತಂದ್ರೆ ಮೇನ್ ಆಗಿ HDFC ಬ್ಯಾಂಕು ಹಾಗೂ ICICI ಬ್ಯಾಂಕು. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, HDFC ಬ್ಯಾಂಕು, ICICI ಬ್ಯಾಂಕು ಹಾಗೂ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋವಿದಾವೆ. ಸೊ ಈ ಮೂರು ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೇಲೆ ಮಾರ್ಕೆಟ್ ಮೂವ್ಮೆಂಟಮ್ ಇರುತ್ತೆ ಅಂತ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಇವತ್ತಿನ ದಿನದ ನಿಫ್ಟಿ ಮೂವ್ಮೆಂಟಮ್ಗೆ 75 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ HDFC ಬ್ಯಾಂಕ್ ಮಾಡಿದೆ ಹಾಗೂ 64% ಕಾಂಟ್ರಿಬ್ಯೂಷನ್ ಇಲ್ಲಿ ICICI ಬ್ಯಾಂಕ್ ಮಾಡಿದೆ. ಅದೇ ನಾವು ನೆಗೆಟಿವ್ ಸೈಡ್ ಅಲ್ಲಿ ನೋಡಿದ್ರೆ ರಿಲಯನ್ಸ್ 73 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದೆ. ಸೊ ಓವರ್ ಆಲ್ ಆಗಿ 97 ಪಾಯಿಂಟ್ಸ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇವತ್ತಿನ ದಿನದ ಮೇನ್ ಮಾರ್ಕೆಟ್ ಮೂವರ್ಸ್ ಬಂದು HDFC ಬ್ಯಾಂಕು, ICICI ಬ್ಯಾಂಕು ಹಾಗೂ ರಿಲಯನ್ಸ್ ಆಗಿದ್ದು. ಸೊ ಇಲ್ಲಿಂದ ಈಗ ನಾವು 22 ಜುಲೈ ಮಂಗಳವಾರ ಅದು ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನದ ಟ್ರೇಡಿಂಗ್ ಅನಾಲಿಸಿಸ್ ಶುರು ಮಾಡೋಣ. ಸೊ ಮೊದಲೇದಾಗಿ ನಾವು ಇಲ್ಲಿ ಆಪ್ಷನ್ ಚೈನಿಗೆ ಬಂದ್ರೆ ನಾವು ನಿಫ್ಟಿ ಆಪ್ಷನ್ ಚೈನ್ ನ ಮಾತ್ರ ಈಗ ರೆಫರ್ ಮಾಡೋಣ. ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 18 lakhs. ಸೊ ಇನ್ನು ಕಾಲ್ ರೇಟರ್ಸ್ ಇಲ್ಲಿ ಹೆಚ್ಚಾಗೇ ಇದ್ದಾರೆ. ಸೊ ಇಲ್ಲಿಂದ ನಾವು ಈಗ ನಿಫ್ಟಿ ಬಾರ್ ಚಾರ್ಟ್ ಗೆ ಬಂದ್ರೆ ನಿಫ್ಟಿ ಈಗ 25,100 ಹತ್ರ, ಅದು 25,095 ಹತ್ರ ಕ್ಲೋಸಿಂಗ್ ಕಂಡಿದೆ. ಸೊ ಇದೇ ಲೆವೆಲ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿ ಈಗ ಕಾಣಿಸ್ತಾ ಇದೆ. ಈ ಲೆವೆಲ್ ಅಲ್ಲಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನ್ ಆಗಿದ್ದಾರೆ. ನೆಕ್ಸ್ಟ್ ಬಂದು 25,200 ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್, ಅದಾದ್ಮೇಲೆ ಡೈರೆಕ್ಟ್ ಆಗಿ 25,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿದ್ದಾವೆ. ಕೆಳಗಡೆ ಬಂದ್ರೆ 25,000 ಹತ್ರ ಮೊದಲನೇ ಸಪೋರ್ಟ್, ಇಲ್ಲಿಂದ ನೆಕ್ಸ್ಟ್ 24,900 ಹತ್ರ ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ಡೇಟಾನ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಯಾವ ರೀತಿ ಬೀಟ್ ಆಗಿದೆ ಅಂತ ನೋಡಿದ್ರೆ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಇವತ್ತಿನ ದಿನದ ಚೇಂಜಸ್ ಏನೇನಾಗಿದಾವೆ ಅಂತ. ಸೊ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ ಪುಟ್ ರೇಟರ್ಸ್ ಅಗ್ರೆಸಿವ್ ಆಗಿ 25,100 ವರೆಗೂ ಸ್ಟ್ರಾಂಗ್ ಆಗಿ ಬಿಲ್ಟ್ ಆಗಿದ್ದಾರೆ. ಸೊ ಇದು ಗಮನಿಸಬೇಕಾದ ಪಾಯಿಂಟ್. ಇಲ್ಲಿಂದ ಈಗ ನಾವು ಸೆನ್ಸೆಕ್ಸ್ ಕೂಡ ಆಪ್ಷನ್ ಚೈನ್ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಮೊದಲಾಗಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನ ನೋಡೋಣ. ಸೊ ಟೋಟಲ್ ಓಪನ್ ಇಂಟ್ರೆಸ್ಟ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ಮೊದಲನೇ ಸಪೋರ್ಟ್ 82,000 ಹತ್ರ ಬರ್ತಾ ಇದೆ. ಮೊದಲನೇ ರೆಸಿಸ್ಟೆನ್ಸ್ 82,500, ಅದಾದ್ಮೇಲೆ 83,000 ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ಡೇಟಾನ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಚೇಂಜಸ್ ಆಗಿದೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಅಂತ ನೋಡಿದ್ರೆ, ಇಲ್ಲಿ ಪುಟ್ ರೇಟರ್ಸ್ ಆಡ್ ಆಗಿದ್ದಾರೆ 82,000 ಹತ್ರ ಅಗ್ರೆಸಿವ್ ಆಗಿ. ಆದ್ರೆ ಕಾಲ್ ರೇಟರ್ಸ್ ಯಾವುದೇ ಲೆವೆಲ್ ಅಲ್ಲಿ ಅಗ್ರೆಸಿವ್ ಆಗಿ ಹೊಸದಾಗಿ ಆಡ್ ಆಗ್ಲಿಲ್ಲ. ಸೊ ಈ ಡೇಟಾನ ನೋಡ್ತಾ ಇದ್ರೆ ಸ್ವಲ್ಪ ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ನಾವು ಮಾರ್ಕೆಟ್ ನ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ನೋಡ್ಬೇಕು ಅಂತಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇವತ್ತು ಕಡಿಮೆ ಲೆವೆಲ್ ಅಲ್ಲಿ, ಅದು ನಿಯರ್ 11 ಹತ್ರ ಬಂದಿದೆ. ಸೊ ಲೋವರ್ ಲೆವೆಲ್ ಆಲ್ಮೋಸ್ಟ್ ರಿಸ್ಕಿ ಆಗಿರುತ್ತೆ. ಇಂಡಿಯಾ ವಿಕ್ಸ್ ಬಹಳ ಕಡಿಮೆ ಇದ್ದಾಗ ಯಾವುದೇ ಕ್ಷಣದಲ್ಲಿ ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ನಾವು ಗಮನ ಕೊಟ್ಟಿರ್ಬೇಕು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ 68.35 ಹತ್ರ ಇದೆ, ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗ್ನಿಸ್ಟ್ US ಡಾಲರ್ 86.27 ಹತ್ರ ಇದು ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. ಒಂದು US ಡಾಲರ್ ಇಂಡೆಕ್ಸ್ 98.27 ಹತ್ರ ಇದೆ. ಸೊ ಇದು ಹಾಗೂ US 10-year ಬಾಂಡ್ yield ಇದು ಕಡಿಮೆ ಆಗ್ತಿರುತ್ತೆ. ಇವೆಲ್ಲ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಕಡೆ ನೋಡಿದ್ರೆ ನಾನು US ಫ್ಯೂಚರ್ಸ್ ನೋಡ್ತಾ ಇದ್ದೀನಿ. ಇದು ಸದ್ಯಕ್ಕೆ ಲೋವರ್ ಲೆವೆಲ್ ಒಂದು ರಿಕವರಿ ಕಾಣಿಸ್ತಾ ಇದೆ. ಇನ್ನು ಡಾಕ್ಸ್ ಇಂಡೆಕ್ಸ್ UK ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಸದ್ಯಕ್ಕೆ ಡೇ ಲೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೂ ಜಪಾನ್ ಇಂಡೆಕ್ಸ್ ನ ನೋಡಿದ್ರೆ ಇದು ಕೂಡ ಆಲ್ಮೋಸ್ಟ್ ಡೇ ಲೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ನಮಗೆ ಮಿಕ್ಸ್ಡ್ ಒಪಿನಿಯನ್ ಕೊಡ್ತಾ ಇದಾವೆ. ಸೊ ಈಗ ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೊಳಕ್ಕೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇಲ್ಲಿ 25,100 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಅಲ್ಲಿಂದ 25,000 ಒಂದು ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದಾದ್ಮೇಲೆ 25,200 ರೆಸಿಸ್ಟೆನ್ಸ್ ಆಪ್ಷನ್ ಚೇಂಜ್ ಪ್ರಕಾರ. ಹಾಗೂ ಇಲ್ಲಿ 10 ಡೇ ಹಾಗೂ 20 ಡೇ ಮೂವಿಂಗ್ ಅವರೇಜ್ ಇದಾವೆ. ಸೊ ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ನಲ್ಲಿ ಮೇಬಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ನಿಫ್ಟಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬರೋಂಗಿದ್ರೆ ಅದು 25,200 ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಮಧ್ಯದಲ್ಲಿ ನೀವು ಯಾವುದೇ ಪೊಸಿಷನ್ ತಗೋಬೇಕು ಅಂತಂದ್ರೆ ಬಹಳ ಕೇರ್ಫುಲ್ ಆಗಿ ಪೊಸಿಷನ್ಸ್ ತಗೋಬೇಕು. ಇನ್ನು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋಕೆ ಶುರು ಆಗೋದು 24,900 ಕೆಳಗಡೆ. ಸೊ ಈ ಲೆವೆಲ್ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಇನ್ನು ಸೆನ್ಸೆಕ್ಸ್ ಗೆ ಬಂದ್ರೆ
ಸೆನ್ಸೆಕ್ಸ್ಗೆ 82,000 ಮೇನ್ ಸಪೋರ್ಟ್ ಆಗಿರುತ್ತೆ. 81,800 ಇಂದ 82,000 ಈ ಲೆವೆಲ್ ಸಪೋರ್ಟ್ ಆಗಿರುತ್ತೆ. ಸೊ ಇದು ಯಾವುದೇ ಡಿಂಪಲ್ ಈ ಲೆವೆಲ್ ಅಲ್ಲಿ ನಾವು ಅಗೇನ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಏನಾದ್ರೂ 81,800 ಕೆಳಗಡೆ ಬಂದ್ರೆ ಅಲ್ಲಿಂದ ನಾವು ಕಾಲ್ ಇಂದ ಪೊಸಿಷನ್ಸ್ ಹೊರಗಡೆ ಬರ್ಬೋದು. ಅದಾದ್ಮೇಲೆ ಏನಾದ್ರೂ 81,500 ಯಾವುದೇ ಕಾರಣದಿಂದ ಬ್ರೇಕ್ ಆದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಕೂಡ ನಾವು ಯೋಚನೆ ಮಾಡ್ಬೋದು. ಇನ್ನು ಸೆನ್ಸೆಕ್ಸ್ ಅಪ್ ಅಂತ ಬಂದ್ರೆ 81,500 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ನಾನು ಪರ್ಸನಲ್ ಆಗಿ ಈ ಲೆವೆಲ್ ಅಲ್ಲಿ ಯಾವ್ದೇ ಪೊಸಿಷನ್ಸ್ ತಗೊಳಲ್ಲ. 82,600 ಮೇಲೆ ಹೋದ್ರೆ ಬೇಕಾದ್ರೆ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಈ ರೀತಿ ನಾವು ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ 22 ಜುಲೈ ಮಂಗಳವಾರ ದಿನ ಟ್ರೇಡಿಂಗ್ ಮಾಡೋಕೆ ನೋಡೋಣ. ಸೊ ಇಷ್ಟಲ್ಲದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.